ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರನ ಪರ ವಕೀಲರು ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ದೂರುದಾರನ ಪರ ವಕೀಲರು, ನಿಗೂಢ ವ್ಯಕ್ತಿಯ ಪರ ವಕೀಲರು ಇಟ್ಟಂತಹ ಬೇಡಿಕೆ ಇದು. ಅದೇನು ಅಂದ್ರೆ ಜಿಪಿಆರ್ ನ ಬಳಕೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಅನ್ನ ಈ ಅಸ್ಥಿಪಂಜರಗಳ ಹುಡುಕಾಟ ನಡೀತಾ ಇದೆಯಲ್ಲ, ಆ ತನಿಖೆಯ ಸಂದರ್ಭದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ಎಸ್ಐಟಿಗೆ ದೂರುದಾರನ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸಗಳಾಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜಿಪಿಆರ್ ನ ಬಳಕೆ ಮಾಡಬೇಕು. ಇದರಿಂದ ಭೂಮಿಯ ಅಡಿ ಇರುವಂತಹ ಅವಶೇಷಗಳನ್ನ ಪತ್ತೆ ಮಾಡುವುದಕ್ಕೆ ಸಹಾಯಕ ಆಗತ್ತೆ ಅಂತ ಹೇಳಿ ದೂರುದಾರನ ಪರ ವಕೀಲರು ಎಸ್ಐಟಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಗುರುತು ಮಾಡಿದಂತಹ 10 ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ. ಅದರಲ್ಲಿ ಅಸ್ಥಿಪಂಜರದ ಅವಶೇಷ ಸಿಕ್ಕಿರೋದು 6ನೇ ಪಾಯಿಂಟ್ನಲ್ಲಿ ಮಾತ್ರ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಜಿಪಿಆರ್ ತಂತ್ರಜ್ಞಾನದ ಬಳಕೆ ಆಗಬೇಕು ಅನ್ನುವಂಥ ಮನವಿ, ಬಟ್ ಇದು ಯಾವ ರೀತಿ ಸಹಕಾರಿಯಾಗತ್ತೆ ಅಂತ ಹೇಳಿ ಈ ಅಸ್ಥಿಪಂಜರದ ಹುಡುಕಾಟದ ಸಂದರ್ಭದಲ್ಲಿ? ವಿದ್ಯಾ, ಈಗಾಗಲೇ 10 ಸ್ಪಾಟ್ಗಳಲ್ಲಿ ಪರಿಶೋಧನೆಯನ್ನ ಎಸ್ಐಟಿ ತಂಡ ಮಾಡಿದೆ. ಎಸ್ಐಟಿ ಒಟ್ಟಿಗೆ ಎಸಿ ಅವರು ಇರ್ತಾರೆ, ಹಾಗೇನೆ ಕಾರ್ಮಿಕರು ಇರ್ತಾರೆ. ಗುಂಡಿ ತೋಡಿ ಅಲ್ಲಿ ಏನಿದೆ ಅನ್ನೋದನ್ನ ಈಗಾಗಲೇ ಪರಿಶೋಧನೆ ನಡೆಸಲಾಗಿದೆ. ಇದರ ನಡುವೆ ಈಗ ಈ ದೂರುದಾರನ ಪರ ವಕೀಲರು ಹೊಸದೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಎಲ್ಲಿ ಗುಂಡಿ ತೋಡಿದ್ದಾರೆ, ಮಣ್ಣನ್ನ ತೆಗೆದಿದ್ದಾರೆ, ಅಲ್ಲಿ ಅದು ಪಳೆಯೋಳಿಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಒಂದು ತಂತ್ರಜ್ಞಾನ, ಆಧುನಿಕ ತಂತ್ರಜ್ಞಾನ ಬಳಸಬೇಕು ಅನ್ನೋ ಒಂದು ಬೇಡಿಕೆ ಇಟ್ಟಿದ್ದಾರೆ. ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅನ್ನ ಬಳಸಬೇಕು ಅನ್ನೋ ಒಂದು ಮನವಿಯನ್ನ ಇಟ್ಟಿರುವಂತದ್ದು. ಈಗಾಗಲೇ ಪತ್ರವನ್ನ ಬರೆದು ಅವರು ಎಸ್ಐಟಿ ಅಧಿಕಾರಿಗಳೇ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಈ ಒಂದು ತಂತ್ರಜ್ಞಾನದ ಮೂಲಕ ಭೂಮಿ ಒಳಗಡೆ ಏನಿದೆ ಅನ್ನೋದನ್ನ ನೋಡಬಹುದು ಅನ್ನೋದು ಅವರ ಹೇಳಿಕೆ. ಹಾಗೇನೆ ಈ ಜಿಪಿಆರ್ ಅನ್ನ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಾವು ನೋಡಕ್ ಹೋದ್ರೆ, ರೇಡಿಯೋ ತರಂಗಗಳನ್ನ ಈ ಒಂದು ಮಿಷಿನ್ ಇಂದ ಭೂಮಿ ಒಳಗಡೆ ಕಳಿಸಿ ಅಲ್ಲಿ ಏನಾದ್ರೂ ವಸ್ತುಗಳು ಅಥವಾ ಮಿನರಲ್ಸ್ಗಳು ಏನಾದ್ರೂ ಇದೆ ಅಂತಾದ್ರೆ ಅದಕ್ಕೆ ಬಡಿದು ಇದು ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ಅದರ ನಂತರ ಅಲ್ಲಿ ಏನಿದೆ ಅನ್ನೋದನ್ನ ಒಂದು ಎಕ್ಸ್ರೇ ಆ ತರದ ಇದರಲ್ಲಿ ಬರುತ್ತೆ ಅನ್ನೋ ಹೇಳಿ ಇದೆ. ಈ ಹಿನ್ನೆಲೆಯಲ್ಲಿ ಅದನ್ನ ಬಳಸಬಹುದು ಅನ್ನೋದು ಅವರ ವಾದ. ಆದ್ರೆ ಅದು ಎಷ್ಟು ಪರಿಣಾಮಕಾರಿ ಅನ್ನೋದು ತಜ್ಞರ ಹೇಳ್ಬೇಕಾಗತ್ತೆ ವಿದ್ಯಾ. ಯಾಕಂದ್ರೆ ಈಗಾಗಲೇ ಇವ್ರು ಹೇಳುವ ಪ್ರಕಾರ ಈಗ ಎಲ್ಲೆಲ್ಲಿ ಇವರು ಅಗ್ದಿದ್ದಾರೆ, ಭೂಮಿಯನ್ನು ಅಗ್ದಿದ್ದಾರೆ, ಅಲ್ಲಿ ಮತ್ತೆ ಹೋಗಿ ಈ ಒಂದು ಮಿಷಿನ್ ಅನ್ನ ಬಳಸಿ ಅಲ್ಲಿ ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಇದು ವಾಸ್ಟ್ ಏರಿಯಾವನ್ನ ಅದು ಕವರ್ ಮಾಡುತ್ತೆ, ಹಾಗೆ ಅಲ್ಲಿ ಏನಿದೆ ಅನ್ನೋದನ್ನ ನೋಡಬಹುದು ಅನ್ನೋದು. ಆದ್ರೆ ಒಂದ್ಸಲ ಈಗಾಗಲೇ ಮಾಡಾಗಿರುವ ಪ್ರದೇಶವನ್ನ ಮತ್ತೆ ಹೋಗಿಕೊಂಡು ಈ ಮಿಷಿನ್ ಬಳಸಿ ಮತ್ತೆ ಅವ್ರು ಹೇಳೋದು ಇದು ಜನ ಅಷ್ಟು ಬೇಕಾಗೋದಿಲ್ಲ, ಅದಕ್ಕೆ ಒಂದು ಮಿಷಿನ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಎಸ್ಐಟಿ ಅಧಿಕಾರಿಗಳು ಅಥವಾ ಸರ್ಕಾರ ಅದನ್ನ ಒಪ್ಕೊಳ್ಳುತ್ತಾ ಅಥವಾ ಕೋರ್ಟ್ ಒಪ್ಕೊಳ್ಳುತ್ತಾ ಅಥವಾ ಎಸ್ಐಟಿ ಅಧಿಕಾರಿಗಳು ಒಪ್ಕೊಳ್ಳುತ್ತಾ ನೋಡ್ಬೇಕು ವಿದ್ಯಾ. ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.